ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮ್ ಟು 4. ನೋಡಿ ನಮ್ಮ ಕೋಳಿ ಒಂದೇ ಕೋಳಿ ಎಷ್ಟೊಂದು ಮರಿ ಮಾಡೈತೆ ಅಂತ ನೋಡ್ತಿದ್ದೀರಾ. ನೋಡಿ ಇಲ್ಲೊಂದು 25 ಮರಿ ಐತೆ ಈ ಕೋಳಿ ಹತ್ರ. ಇಷ್ಟೊಂದು ಮರಿ ಹೆಂಗೆ ಬತ್ತು ಅಂದರೆ ಒಂದೇ ಕೋಳಿ ಹತ್ರಕ್ಕೆ ನಾವು ಯಾವುದೇ ಥರದ ಇನ್ಕ್ಯುಬೇಟರ್ ಯೂಸ್ ಮಾಡಿಲ್ಲ. ನೋಡ್ತಿರ್ಬೋದು, ನೋಡ್ಕೊಳ್ಳಿ. ಆಮೇಲೆ ಇನ್ಕ್ಯುಬೇಟರ್ ಯೂಸ್ ಮಾಡಿದ್ದಾರೆ ಅನ್ಕೊಂಬಿಟ್ಟು ಹತ್ರ. ಸೊ ಆ ಇನ್ಕ್ಯುಬೇಟರ್ ಯೂಸ್ ಮಾಡಿ ಮರಿ ಮಾಡಿಸಿಲ್ಲ. ಹಾಗೆ ನಾವೇನು ಮಾಡಿದ್ದೀವಿ ಅಂದರೆ ನೋಡಿ 1 2 3 ಹ್ಯಾಚಿಂಗ್ ಆಗಿರೋದೆಲ್ಲ ಇಲ್ಲೇ ಮೊಟ್ಟೆಗಳು ಇಲ್ಲೇ ನೋಡಿ. ಈ 3 ಪ್ಲಸ್ ಇದೊಂದು 4 ಓಕೆನಾ. 4ಕ್ಕೆ ಕೋಳಿ ಒಂದೇ ದಿನ ಕಾವು ಬಂದಿತ್ತು, ಕೂರಿಸಿದ್ದು 4ಕ್ಕೂ. ಸೊ 4ಕ್ಕೂ 13 ಮೊಟ್ಟೆ ಕೂರಿಸಿದ್ದೀವಿ. ಅಲ್ಲಿಗೆ ಎಷ್ಟಾಗುತ್ತೆ ಲೆಕ್ಕ ನೀವೇನೆ, 52 ಮೊಟ್ಟೆ ಆಗುತ್ತೆ. ಓಕೆನಾ. 13 ಮೊಟ್ಟೆ. ಅದರಲ್ಲಿ ನಮಗೆ ಬಂದಿರೋವಂಥದ್ದು ಕರೆಕ್ಟಾಗಿ ಹ್ಯಾಚಿಂಗು ಇಲ್ಲೊಂದು 25-30 ಮರಿ ಒಂದು ಕೋಳಿ ಬಿಟ್ಟಿದ್ದೀನಿ. ಹಾಗೆಯೇ ನೋಡಿ ಇಲ್ಲೊಂದಷ್ಟಿದೆ ಮರಿಗಳು, ಇಲ್ಲೂ ಬಿಟ್ಟಿದ್ದೀವಿ. 2 ಕೋಳಿ ಡಿವೈಡ್ ಮಾಡಿದ್ದೀನಿ. ಹೆಂಗಪ್ಪ ಮಾಡಿದ್ದು ಅಂದರೆ ನೋಡ್ಕೊಳ್ಳಿ, 18 ದಿನಕ್ಕೆ 19 ದಿನಕ್ಕೆ ಮರಿ ಅಂದರೆ ಒಂದೊಂದು ಮರಿ ಈಚೆ ಬರ್ತವೆ. ಮೊಟ್ಟೆಯಿಂದ ಮರಿ ಹೊಡೆದು ಈಚೆ ಬರ್ತಿರ್ತವೆ. ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ನಾವು ಕೋಳಿ ನೋಡ್ಕೋಬೇಕು, ಯಾವುದು ಸ್ಟ್ರಾಂಗ್ ಆಗಿದೆ ಮತ್ತು ಯಾವ್ದು ದಪ್ಪಾಗಿದೆ, ಮರಿಗಳನ್ನ ಯಾವ ರೀತಿ ನೋಡ್ಕೊಳ್ಳುತ್ತೆ, ಯಾವ್ದು ಕಚ್ಚಲ್ಲ ಅನ್ನೋದು ನೋಡ್ಕೋಬೇಕು. ನೋಡ್ಕೊಂಡಾಗ ಏನು ಮಾಡಬೇಕಂದ್ರೆ ಕೋಳಿಗೆ ನೈಟ್ ಹೊತ್ತು ಅಥವಾ ರಾತ್ರಿ ಹೊತ್ತಲ್ಲಿ ಇದನ್ನ ಒಂದು ಕೋಳಿ ಮರಿ ಎತ್ಕೊಂಡು ಪಕ್ಕದಲ್ಲಿ ಎತ್ತಿ ಬಿಟ್ಬಿಡ್ಬೇಕು. ಜಸ್ಟ್ ಹಿಂಗೆ ಎತ್ಕೊಂಡು ಇರುತ್ತೆ, ಕೋಳಿ ಅಲ್ಲಿ ಮೇಯ್ತಾ ಇರುತ್ತೆ, ಮೊಟ್ಟೆ ಪಕ್ಕದಿಂದ ಬಿಟ್ಟರೆ ಸಾಕು. ಕೋಳಿ ಏನು ಅನ್ಕೊಳ್ಳುತ್ತೆ, ನಂದೇ ಮರಿ, ಅಂದರೆ ಮೊಟ್ಟೆ ಇನ್ನೂ ಇರುತ್ತಲ್ಲ ಅದರಲ್ಲಿ. ಇವಾಗ ಬಿಟ್ಬಿಟ್ರೆ, ಇವಾಗ ನೋಡಿ ಇವಾಗ ತಂದು ಬಿಟ್ಟರೆ ಬೇರೆ ಮರಿನ ಈ ಕೋಳಿ ಕಚ್ಚುತ್ತೆ. ಬಟ್ ಮೊಟ್ಟೆ ಇದಾಗಲೇ ಬಿಟ್ಟರೆ ಕೋಳಿ ಕಚ್ಚಲ್ಲ. ಏನಕ್ಕೆ ಅಂದರೆ ಮೊಟ್ಟೆ ಇನ್ನೂ ಇರುತ್ತೆ. ಇದು ಮೊಟ್ಟೆ ಐತೆ, ಇದು ನಂದೇ ಮರಿ ಅಂತ ಅಂದ್ಕೊಳ್ಳುತ್ತೆ ಕೋಳಿ, ಕಚ್ಚಲ್ಲ. ಹಂಗೆ ನೋಡಿ ಇವಾಗ ಎಷ್ಟು ಮರಿ ಎಷ್ಟು ಮರಿ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲೇ ಒಂದು 30 ಮರಿ ಇದೆ. ನಮಗೆ 45 ಮರಿ ಆಗಿದೆ 52 ಮೊಟ್ಟೆಗೆ. ನೋಡಿ ಯಾವ ರೀತಿ ಇದೆ ಮರಿಗಳು ಅಂತ. ಈ ಥರ ನಾನು ಮರಿಗಳ ಕೂರಿಸ್ಬಿಟ್ಟು ತೆಗ್ಸೋದು, ಮತ್ತು ತಾಯಿ ಕೋಳಿ ಬಿಡೋದು. ಈ ತಾಯಿ ಕೋಳಿ ಇಷ್ಟು ಮರಿ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಮತ್ತು ಒಂದು ಸತಿ ಕಾವು ಚೆನ್ನಾಗಿ ಕೊಡುತ್ತೆ ಎಲ್ಲದಕ್ಕೂ. ಅದಕ್ಕೆ ಈ ಥರ ಬಿಡ್ತೀನಿ. ನೀವು ಯಾವ ರೀತಿ ಮಾಡ್ತೀರೋ ಗೊತ್ತಿಲ್ಲ. ಹಾಗೆ ನೋಡ್ತಿರ್ಬೋದು, ಕೋಳಿ ಮರಿಗಳು ನೀರಿಟ್ಟಿರೋದು. ನನಗೆ 3 ಡೇಸ್ ಮರಿಗಳು ನೀರನ್ನೆಲ್ಲ ಕುಡಿತೇವೆ ಅವಾಗಲೇ. ಮತ್ತು ನೋಡಿ ಇಲ್ಲಿ ಯಾವ ರೀತಿ ಕೆರೀತದೆ ಅಂತ ಅವಾಗಲೇ ಮೇವು ಕೊಡ್ತಿದ್ದೇವೆ ನಾವು. ಸೊ ನಾನು ಮೇವು ಹಾಕಿರೋದು ಏನಪ್ಪ ಅಂದರೆ ಲೈಟಾಗಿ ಹಳ್ಜೋಳ. ನೋಡಿ ಇವನ್ನ ಆದಷ್ಟು ಚೆನ್ನಾಗಿ ನೋಡ್ಕೋಬೇಕು. 1 ತಿಂಗಳು 1-1.5 ತಿಂಗಳು ಚೆನ್ನಾಗಿ ನೋಡ್ಕೋತಂದ್ರೆ ಮರಿಗಳನ್ನ ನಾವು ಸೇಫ್ ಆದಂಗೆಲ್ಲಿಗೆ ಮರಿಗಳು ಉಳ್ಕೋತೇವಿಲ್ಲ. ಆ ಗ್ಯಾಪಲ್ಲೇ ಇವಕ್ಕೆ ತುಂಬ ರೋಗಗಳು ಬರೋದು ಮತ್ತು ಮರಿ ಸಾಯೋ ಚಾನ್ಸಸ್ ಇರುತ್ತೆ. ನಾವು ನೀರು ಕೊಡಬೇಕಷ್ಟೇ, ಫ್ರೆಶ್ ನೀರು ಕೊಡಬೇಕು ಕೋಳಿಗಳಿಗೆ, ಮತ್ತು ಮೇವು ಆದಷ್ಟು ಸಿಗಬೇಕು. ಅದಕ್ಕೆ ಜೀರ್ಣ ಆಗಬೇಕು ಮೇವು, ಅಂತ್ಯಕ್ಕೂ ಮೇವು ಕೊಡಬೇಕು. ಈ ಟೈಮಲ್ಲಿ ಏನಾರ ಅಕ್ಕಿ ನುಚ್ಚು ಅಂದರೆ ಅಳ್ಳುತ್ತಲ್ಲ ಬಾಡಿಯಲ್ಲಿ, ಅಂತೆ ನುಚ್ಚು ಕೊಟ್ಟರೆ ಅಂದರೆ ಮರಿಗಳು ಸ್ವಲ್ಪ ಜೀರ್ಣ ಆಗೋಲ್ಲ. ಅದಕ್ಕೆ ಜೋಳ ಆಗಲಿ ರಾಗಿ ಆಗಲಿ ಪುಡಿ ಮಾಡಿಸಿರೋದು ಕೊಡಿ ಅಂತ ಹೇಳ್ತೀನಿ. ನನಗೆ ಅನುಭವದಲ್ಲಿ ನಾನು ಕೊಡ್ತಿರೋದ್ರಲ್ಲಿ ಹೇಳ್ತಿರೋದು. ನೋಡಿ